ಶ್ರೀ ಗುರು ಬಸವಲಿಂಗಾಯ ನಮಃ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಇಂದು ನಾ ಹಾಡುವೆನು ಅಂದಿನಂತೆಯೇ ಕುಳಿತು ಕೇಳುವರಿ ಸಾಕೆನಗೆ ಅದುವೇ ಬಹುಮಾನ. ಇದು ಜೆ.ಎಸ್. ಶಿವರುದ್ರಪ್ಪನವರ ಕವಿತೆ. ಹಾಗೆ ಬಸವಾದಿ ಶರಣರ ವಿಚಾರಗಳ ಕುರಿತು ಎದೆ ತುಂಬಿ ಹಾಡೋದಂತೆ ನನ್ನ ಕೆಲಸ. ಈ ಕೆಲಸವನ್ನ ಅಥವಾ ಈ ವಿಚಾರಗಳನ್ನ ನೀವು ಗುರುತಿಸ್ತೀರಿ ಅಂತಕ್ಕಂಥ ನಂಬಿಕೆ ನನಗಿದ್ದೇ ಇದೆ. ಒಂದು ಕಡೆ ನಮ್ಮ ಕನ್ನಡದ ಖ್ಯಾತ ಲೇಖಕ ಬರಹಗಾರ, ನಿಜಕ್ಕೂ ಆ ರೀತಿ ಬದುಕಿದಂಥ ಒಬ್ಬ ವ್ಯಕ್ತಿ ದೇವನೂರು ಮಹಾದೇವ ಸರ್ ಅವರು ಏನು ಹೇಳಿದ್ದಾರೋ ಆ ರೀತಿ ಬದುಕ್ತಾ ಇದ್ದಾರೆ. ನಡೆಯೊಳಗೆ ನುಡಿಯ ಪೂರೈಸುವೆ, ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದೆ ನೆನೆದ್ದು ಹೋಗುವಂತಕ್ಕಂಥ ಮನಸ್ಸು ಅವ್ರದ್ದಿದೆ. ಹಾಗಾಗಿ ಅವರೊಂದು ಪುಸ್ತಕ ಬರೆದೋಡೆ, ಎದೆಗೆ ಬಿದ್ದ ಅಕ್ಷರ ಅದೊಂದು ವಿಫಲ ಆಗೋದಿಲ್ಲ. ನಿಜ. ಇದನ್ನೇ ಅಲ್ಲಮಪ್ರಭುಗಳು ಕೂಡ ಹೇಳಿದ್ದಾರೆ. ಅಲ್ಲಮಪ್ರಭುಗಳು ಹೇಳಿದಂತಹ ಮಾತೇನೆಂದ್ರೆ, ಬಿತ್ತಿದ ಬೀಜ ಕೆಟ್ಟಿತನೆ ಬೇಡ, ಮುಂದಿನ ಫಲದೊಳಗೆ ಅರಸಿಕು ಅಂತ. ಇದು ನಿಜಕ್ಕೂ ಸಾಧ್ಯವಾಗುವ ಮಾತೇ ಇದೆ. ಹಿಂದೆ ಸುಮಾರು 10-20 ವರ್ಷಗಳ ಹಿಂದೆ ನನ್ನ ತಂದೆ, ಇತರ ಗೆಳೆಯರೆಲ್ಲ, ಶಾಂತರಸ ರಾಯಚೂರು, ವೀರನಗೌಡ ನೀರ್ಮಾನ್ವಿ ಇತ್ಯಾದಿ ಜನಗಳು ಎಲ್ಲ ಸೇರಿ ಬಸವ ತತ್ವವನ್ನು ಪ್ರಸಾರ ಮಾಡಲಿಕ್ಕೆ ಹಳ್ಳಿಗೆ ಅವರೇ ಹುಡ್ಕೊಂಡು ಹೋಗ್ತಿದ್ರು. ಅಲ್ಲಿ 4 ಜನ ಕೂಡ ಸೇರ್ತಿರ್ಲಿಲ್ಲ. ಆದರೆ ಇವತ್ತು ಹಾಗಿಲ್ಲ. ಆ ಪ್ರಸಂಗ ತುಂಬಾ ತಿರುಮರುವಾಗಿದೆ. ಬಸವ ತತ್ವದ ಬಗ್ಗೆ ಹೇಳ್ತೀವಿ ಅಂತಕ್ಕಂಥ ಜನಗಳನ್ನ ಕರೆದು ಗೌರವಿಸಿ ಪ್ರೀತಿಯಿಂದ ಅವರ ಮಾತುಗಳನ್ನ ಕೇಳ್ತಕ್ಕಂಥ, ಕನಿಷ್ಠ ಪಕ್ಷ ಆ ವಿಚಾರಗಳ ಬಗ್ಗೆ ಮತ್ತೊಂದು ಸಲ ವಿಚಾರ ಮಾಡುವ ಪ್ರವೃತ್ತಿ ಇವತ್ತು ಜನಗಳಲ್ಲಿ ಹೆಚ್ಚಾಗಿದೆ. ಬಸವಣ್ಣನವರ ಕುರಿತು ಅದಮ್ಯವಾದ ಪ್ರೀತಿ, ಅವರ ವಚನಗಳನ್ನು ಕೇಳಬೇಕು, ಅವರ ವಚನಗಳನ್ನು ನಾವು ಬದುಕಿನಲ್ಲಿ ಸಾಕಷ್ಟು ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕಂತಹ ಜನಗಳ ಸಂಖ್ಯೆ ಇವತ್ತು ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ. ಹಾಗಾಗಿ ಎದೆಗೆ ಬಿದ್ದ ಅಕ್ಷರ ಎಂದೂ ಫೇಲ್ಯೂರ್ ಆಗಿಲ್ಲ ಅಂತ ನನ್ನ ಖಚಿತವಾದ ಒಂದು ನಂಬಿಕೆ. ನಿನ್ನೆ ಆಕಸ್ಮಿಕವಾಗಿ ಒಬ್ಬ ಮಹಿಳೆ ನನಗೆ ಫೋನ್ ಹಾಯಿಸಿದ್ಲು. ಆಕೆ ಹೇಳಿದ್ದು, ಅಣ್ಣ, ನಿಮ್ಮ ಕಾರ್ಯಕ್ರಮಕ್ಕೆ ಬಂದು ಅಥವಾ ನಿಮ್ಮ ಯೂಟ್ಯೂಬ್ನ ಚಾನೆಲ್ಗಳನ್ನು ನೋಡಿ ಬಸವಾದಿ ಶರಣರ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದುಕೊಂಡಿದ್ದೆ, ನಾನು ಮತ್ತಷ್ಟು ಗಟ್ಟಿಯಾಗಿದ್ದೇನೆ ಅಂತ. ನಿಜಕ್ಕೂ ನನಗೆ ತುಂಬಾ ಖುಷಿ ಆಯಿತು. ಬಾರದು ಬಪ್ಪುದು ತಪ್ಪುದು ಅಂತಕ್ಕಂಥ ಒಂದು ವಚನದ ಮಾತೇನಿದೆಯಲ್ಲ, ನನಗೆ 100 ಆನೆ ಬಲವನ್ನು ತಂದುಕೊಡ್ತು ಅಂತ ಆ ತಾಯಿ ನನಗೆ ಹೇಳಿದ್ದು. ನನ್ನ ಮನೆಯವರು ಅಂದರೆ ನನ್ನ ಗಂಡ ನಮ್ಮಿಂದ ದೈಹಿಕವಾಗಿ ಅಗಲಿ ಹೋದ್ರು. ಆಗ ಏನ್ ಮಾಡ್ಬೇಕಂತಕ್ಕಂಥ ಒಂದು ದ್ವಂದ್ವದಲ್ಲಿ ನಾನಿದ್ದೆ. ನನಗೆ ಊರುಗಾಲಾಗಿ ನಿಂತದ್ದು ನೀವು ಹೇಳಿದಂಥ ವಿಡಿಯೋಗಳು ಹಾಗೂ ಬಸವಾದಿ ಶರಣರ ವಚನಗಳನ್ನ ನಾನು ಮೇಟಿಯಾಗಿಟ್ಟುಕೊಂಡು ತುಂಬಾ ಸುಖಿಯಾಗಿದ್ದೇನೆ, ಆರಾಮವಾಗಿದ್ದೇನೆ. ಯಾವುದೇ ಜಂಜಡ ಗೊಂದಲಗಳು ನನ್ನಲ್ಲಿ ಇಲ್ಲವೇ ಇಲ್ಲ. ಯಾರಾದರೂ ನನ್ನನ್ನು ತಪ್ಪಾಗಿ ಗ್ರಹಿಸುವ ಪ್ರಯತ್ನ ಮಾಡಿದರೆ ಅವರಿಗೆ ಸರಿಯಾಗಿ ಬುದ್ಧಿ ಹೇಳುವಂತಹ ಒಂದು ಧೈರ್ಯ, ಒಂದು ನೈತಿಕ ಬಲ ನನಗೆ ಬದುಕಿದು ಕೊಟ್ಟಿದೆ. ಬಹುಶಃ ನನಗೀಗ ಅನಿಸ್ತದೆ, ಬಸವಣ್ಣನವರು ಯಾವತ್ತೂ ಕೂಡ ನೋವಿರುವ ಹಲ್ಲಿನ ಕಡೆ ನಾಲಿಗೆ ಸದಾ ಹೊರಡುತ್ತದೋ ಹಾಗೆ ಬಸವಣ್ಣವರು ಸಹ ನೊಂದವರ ನೋಯದವರೆತ್ತ ಬಲ್ಲರು ಅಂತ ಹೇಳಿರಲ್ಲ. ಬಹುಶಃ ನೋಯುವ ಹಲ್ಲಿನ ಕಡೆಗೆ ಬಸವಣ್ಣವರ ದೃಷ್ಟಿ ಅಂತ ಅನ್ನೋದು ಸಂಪೂರ್ಣ ನನಗೆ ಅರಿವಾಯಿತು. ಮಹಿಳಾಪರ ಧ್ವನಿಯಾದ ಬಸವಣ್ಣವರು ನಿಜಕ್ಕೂ ನನಗೆ ಈಗ ಕ್ಷಣಕ್ಕೂ ದಿನಕ್ಕೂ ತುಂಬಾ ಹತ್ತಿರ ಆಗ್ತಾ ಇದ್ದಾರೆ. ಅವರ ತತ್ವಗಳು, ಅವರ ವಿಚಾರಗಳು, ಅವರ ಚಿಂತನೆಗಳು ಚೇತೋಹಾರಿಯಾಗಿವೆ. ಬಹಳ ಜನಗಳಿಗೆ ನಾನು ನೋಡ್ತಿರ್ತೀನಿ, ಅವರೆಷ್ಟು ಒದ್ದಾಡ್ತಿರ್ತಾರಲ್ಲ. ಒಂದು ಅಮಾವಾಸ್ಯೆ, ಒಂದು ಹುಣ್ಣಿಮೆ ಎಷ್ಟು ಒದ್ದಾಡ್ತಾ ಇರ್ತಾರೆ ಒಂದೇ ಸಮ. ಒಂದು ಗ್ರಹಗತಿ ಸರಿಯಿಲ್ಲ ಅಂದ್ರೆ ಒದ್ದಾಡಿ ಹೋಗ್ತಾರೆ. ಇವರೆಲ್ಲ ನೋಡಿ ನನಗೆ ನಗು ಬರ್ತಾ ಇದೆ ಅಂತ ಆ ತಾಯಿ ಹೇಳಿದಾಗ ನನ್ನ ನಿಜಕ್ಕೂ ಖುಷಿ ಆಯ್ತು. ನಾವು ಪಟ್ಟ ಪರಿಶ್ರಮ ಇವತ್ತು ಫಲ ಆಗ್ತಿದೆ. ನಮ್ಮ ತಂದೆಯವರಾಗ್ಲಿ, MM ಕಲಬುರ್ಗಿಯವರಾದಿಯಾಗಲಿ, ಅವರು ಬಸವ ತತ್ವದ ಬಗ್ಗೆ ಬಿತ್ತಿದಂಥ ಬೀಜ ಇವತ್ತು ಹೆಮ್ಮರವಾಗಿ ಬೆಳೀತಿರೋದು ಖುಷಿ ನೀಡೋ ಸಂಗತಿ. ಬಹಳ ಜನ ಹೇಳ್ತಾರೆ ನಿರಾಶೆಯಿಂದ, ಏನ್ ಮಾಡಿದ್ರಿ, ಏನ್ ಬಂತು, ಹೆಣ ಸಿಂಗಾರ ಅರಿಯೋದಿಲ್ಲ, ಸಮಾಜ ನಮ್ಮ ವಿಚಾರಗಳನ್ನ ಅರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲಾದ್ರೂ ಒಂದ್ ಕಡೆ ಎಲ್ಲವೂ ಮುತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಸ್ವಾತಿ ಮುತ್ತುಗಳು ಅಲ್ಲ. ಬಹಳ ಹನಿಗಳು ಬೀಳ್ತವೆ, ನೆಲ ತಂಪು ಮಾಡ್ತವೆ, ಹದಗೊಳಿಸ್ತವೆ. ಅದು ಮತ್ತೆ ಬೆಳವಣಿಗೆಗೆ ಮತ್ತಷ್ಟು
ಸಸಿಗಳ ಬೆಳವಣಿಗೆ ಕಾರಣ ಆಗ್ತದೆ. ಆದರೆ ಅಲ್ಲಲ್ಲಲ್ಲಿ ಮುತ್ತುಗಳ ಕೂಡ ಬೀಳ್ತವೆ. ಈ ಮುತ್ತುಗಳು ಅಪರೂಪವಾಗಿರ್ತವೆ. ಈ ಮುತ್ತುಗಳ ಮೂಲಕ ಮತ್ತೆ ಮತ್ತೆ ಈ ತತ್ವ ಚಿಂತನೆಗಳು ಈ ನೆಲದಲ್ಲಿ ಮತ್ತೆ ಮತ್ತೆ ಬಿತ್ತಲಿಕ್ಕೆ ಸಾಧ್ಯ ಆಗ್ತವೆ. ಕೆಲವರು ಹೇಳಿದ್ರು ಮೊನ್ನೆ, ಅಲ್ಲ ಸರ್, ಅವರು ಕೊನೆ ಇರುವವರೆಗೂ ಬಸವ ತತ್ವವನ್ನು ಪ್ರಸಾರ ಮಾಡಿದ್ರು, ಕೊನೆಗೆ ಅವರ ಜೀವ ಹೀಗಾಯ್ತಲ್ಲ ಅಂತ. ಅಯ್ಯೋ ಪ್ರೀತಿಯ ಸಹೋದರ ಸಹೋದರಿಯರೇ, ಹಾಗೆಲ್ಲ ಆಲೋಚನೆ ಮಾಡಬೇಡಿ. ಹೇಗಿದ್ರು ಒಂದು ದಿನ ಈ ಜೀವ ಹೋಗದೆ. ಜೀವ ಬೇರೆ, ದೇಹ ಬೇರೆ. ಜೀವ ದೇಹ ಒಂದಕ್ಕೂ ನಮ್ಮ ಭಾವನೆಗಳು ಬೇರೆ. ಭಾವನೆಗಳ ತಕ್ಕಂಗೆ ಈ ದೇಹ ವರ್ತನೆ ಮಾಡ್ತದೇನೋ ಸರಿ, ಆದರೆ ದೇಹಕ್ಕೆ ಬರುವ ರೋಗಗಳು ರುಜಿನಗಳು ಬಂದೇ ಬರುತ್ತವೆ. ಬಸವಣ್ಣವರಿಗೂ ಕೊನೆ ಹೇಗಾಯ್ತಲ್ಲ, ನಾವು ಗಮನಿಸಬೇಕಾಗ್ತದೆ. ಇಷ್ಟೆಲ್ಲ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿದಂತಹ, ಸಮಾಜಕ್ಕೆ ತುಡಿದಂತಹ ಜೀವದ ಕೊನೆಗಾಲಗಳ ಜೀವ ಕೊನೆಗಾಲದಲ್ಲಿ ಎಲ್ಲರ ಭರ್ಸನೆಗೆ, ನಿಂದನೆಗೆ, ಟೀಕೆಗೆ ಗುರಿಯಾಗಬೇಕಾಯ್ತು. ಆ ಕಲ್ಯಾಣವನ್ನೇ ಬಿಟ್ಟು ಹೊರಗಡೆ ಕಳಿಸಿದ್ರು ಪಟ್ಟಭದ್ರರು. ಇವತ್ತು ಕೂಡ ಹಾಗೆ ಪಟ್ಟಭದ್ರರು ಯಾವಾಗಲೂ ಅವರು ಎಚ್ಚರವಾಗಿರ್ತಾರೆ. ಈ ಪಟ್ಟಭದ್ರರ ಬಗ್ಗೆ ನಾವು ತುಂಬಾ 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 ಜಾಗರೂಕವಾಗಿರ್ಬೇಕು. ಆ ಕಾರಣಕ್ಕಾಗಿ ಕುವೆಂಪು ಅವರು ಒಂದ್ ಕಡೆ ಹೇಳ್ತಾರೆ, ಈ ಪುರೋಹಿತಶಾಹಿ ವ್ಯವಸ್ಥೆ ಎಷ್ಟು ಗಟ್ಟಿ ಇದೆ ಅಂತಂದ್ರೆ ಇದನ್ನ ಡಬಲ್ ಗನ್ ಬ್ಯಾರಲ್ ಮೂಲಕ ಹೊಡಿಬೇಕಂತ ಹೇಳ್ತಾರೆ. ಅಂದ್ರೆ ಹೊಡಿಬೇಕಂದ್ರೆ ಅಕ್ಷರಶಃ ಈ ಕೋವಿ ಎತ್ಕೊಂಡು ಹೊಡಿಬೇಕಂತ ಅರ್ಥ ಅಲ್ಲ. ಅವರು ಹೇಳ್ತಕ್ಕಂಥದ್ದು ಏನಿದೆ ಅಂದ್ರೆ, ಡಬಲ್ ಗನ್ ಬ್ಯಾರಲ್ ಹೊಡೆದ್ರೆ ಒಂದು ಗುಂಡು ಹುಷಿ ಆದ್ರೆ ಇನ್ನೊಂದು ಗುಂಡು ಇದ್ದೇ ಇರ್ತದೆ. ಆ ಗುಂಡಿನ ಮೂಲಕ ಇದನ್ನ ಸುಡ್ಬೇಕಂತ. ಅರ್ಧಮರ್ಧ ಇದನ್ನ ಮಾಡಬಾರ್ದು, ಇದನ್ನ ಸಂಪೂರ್ಣ ಮುಗಿಸ್ಬೇಕು. ಅಂದ್ರೆ ಈ ವಿಚಾರವನ್ನ ಕಿತ್ತಿ ಹಾಕ್ಬೇಕು. ಇದು ರಜವನ್ನ ಕಿತ್ತಿ ಹಾಕ್ಬೇಕಂತಕ್ಕಂಥ ಹಂಬಲ ಅವರಿಗಿದೆ. ಈ ರಜವನ್ನು ಕೂಡ ಯಾಕೆ ಕಿತ್ತಿ ಹಾಕ್ಬೇಕಂತಂದ್ರೆ, ಈ ರಜದ ಮೂಲಕ ನಮ್ಮ ಮನಸ್ಸಿನೊಳಗೆ, ನಮ್ಮೊಳಗೆ ಅನೇಕ ರೀತಿಯ ಕಲ್ಮಶಗಳನ್ನು ತುಂಬಿಬಿಟ್ಟಿದೆ. ಅದು ಮೌಢ್ಯಗಳು ತುಂಬಿದೆ, ಜಾತಿವಾದವನ್ನು ತುಂಬಿದೆ, ಮತೀಯ ವಾದವನ್ನು ತುಂಬಿದೆ, ಮೇಲು ಕೀಳನ್ನು ತುಂಬಿದೆ. ನೋಡಿ, ನಮ್ಮಲ್ಲೇ ಮೇಲು ಕೀಳುಗಳು ಅಷ್ಟೇ ಅಲ್ಲ, ಜೊತೆಗೆ ಕರ್ಮ ಸಿದ್ಧಾಂತವನ್ನು ತುಂಬಿದೆ. ನಾನು ರಾಜನಾಗಿ ಮೆರಲಿಕ್ಕೆ ಕಾರಣ, ನಾನು ಮಂತ್ರಿಯಾಗಿ ಮೆರಲಿಕ್ಕೆ ಕಾರಣ ನನ್ನ ಹಿಂದಿನ ಜನ್ಮದ ಕರ್ಮಫಲ ಈ ಬದುಕು ಅಂತ ಹೇಳ್ತಾ ಇದೆಯಲ್ಲ, ಇದು ಮೋಸದ ಕೆಲಸ. ಈ ಮೋಸದ ಕೆಲಸವನ್ನೇ ಬಸವಣ್ಣವರು ಎಲ್ಲ ಕಡೆ ಬಿಚ್ಚಿ ಹೇಳಿದಲ್ಲ. ಹಾಗಾಗಿ ಇವರಿಗೆ ನುಂಗುಲಾರತು. ಇವರು ಇಡೀ ಭಾರತದಲ್ಲಿ ಅಥವಾ ಇಡೀ ರಾಷ್ಟ್ರದಲ್ಲಿಯೇ, ಇಡೀ ಜಗತ್ತಿನಲ್ಲಿಯೇ ವೈದಿಕ ಶಾಹಿ ವ್ಯವಸ್ಥೆಯನ್ನ ಅದಕ್ಕೆ ಸರಿಯಾದ ರೀತಿಯ ಟಕ್ಕರ್ ಕೊಡ್ತಕ್ಕಂಥ ಸಾಹಿತ್ಯ ಎಲ್ಲಾದ್ರೂ ಇದ್ರೆ ಅದು ವಚನ ಸಾಹಿತ್ಯ. ಅವ್ರಿಗೆ ಗೊತ್ತು ಇವ್ರು ಎಂತ ಮೋಸಗಾರರಂತ. ಅದಕ್ಕೆ ಒಂದ್ ಕಡೆ ನಗೆ ಮಾರಿ ತಂದು ಹೇಳ್ತಾರೆ, ಕಲ್ಲವ ಚೆಲ್ಲಿ ನೆಲ್ಲವ ಹಾಕಿ ಗುಬ್ಬಿಯೇ ಸಿಕ್ಕಿಸುವ ಕಳ್ಳನಂತೆ. ನೋಡಿ, ಏನ್ ಈ ಬಲಿಯನ್ನು ಹಾಕ್ತಾನಲ್ಲ ಒಬ್ಬ ಬೇಡ ಆತ ಬಲಿ ಹಾಕೋದು ಯಾಕೆ, ಜಾಲಗಾರ ಯಾಕೆ ಹಾಕ್ತಾನಂತಂದ್ರೆ ಗುಬ್ಬಿಯನ್ನ ಪ್ರೀತಿ ಮಾಡೋಕ್ಕಲ್ಲ, ಗುಬ್ಬಿಯನ್ನ ಮನೆಗೆ ತಗೊಂಬಂದು ಸಾಕ್ಬೇಕಂತ ಅರ್ಥ ಅಲ್ಲ, ಆ ಗುಬ್ಬಿಯನ್ನ ಹೊಡೆದು ಬದುಕಬೇಕಂತ ಮಾಡಿದ್ದಾನೆ. ಹಾಗೇ ಕಲ್ಲವ ಚೆಲ್ಲಿ ನೆಲ್ಲವ ಹಾಕಿ ಬಲಿಯನ್ನ ಬೀಸಿ ಕಾಳುಗಳನ್ನ ಹಾಕಿ ಗುಬ್ಬಿಯನ್ನು ಹಿಡಿಯುವ ಪ್ರಯತ್ನದ ಹಿಂದ್ಗಡೆ ಆತನ ಹುನ್ನಾರಗಳಿವೆ, ಆತನ ಮೋಸದ ವ್ಯಕ್ತಿತ್ವ ಇದೆ. ಹಾಗೆಯೇ ಕಲ್ಲವ ಚೆಲ್ಲಿ ನೆಲ್ಲವ ಹಾಕಿ ಗುಬ್ಬಿಯ ಸಿಕ್ಕಿಸುವ ಕಳ್ಳನಂತೆ ಸಂಸ್ಕೃತ ಎಂಬ ಅದ್ವೈತವ ಕಲಿತು ಮಾತಿನ ಪಸರವ ಮುಂದಿಟ್ಟುಕೊಂಡು ಅಂತ ಹೇಳ್ತಾರೆ ಶರಣರು. ಮಾತಿನ ಪಸರವನ್ನ ಮುಂದಿಟ್ಟುಕೊಂಡು ನಮ್ಮನ್ನ ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ. ಆದ್ರೆ ದುರಂತ ಎಂತದಂದ್ರೆ, ಇವರ ಬನಾವಟಿಯನ್ನ, ಇವರ ನಾಟಕವನ್ನ ನೋಡದಂತ ಜನಗಳು ನಮಗಾಗಿ, ನಮ್ಮ ಏಳಿಗೆಗಾಗಿ ಇವರು ಬರ್ತಾ ಇದ್ದಾರೆ ಅಂತ ತಪ್ಪು ತಿಳುವಳಿಕೆಯಲ್ಲಿದ್ದಾರೆ. ಇದು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಆ ಕಾರಣಕ್ಕಾಗಿ ಬಸವಣ್ಣ ಬಹಳ ಖಂಡಿತವಾಗಿ ಹೇಳಿದ್ರು. ಇಷ್ಟು ಅವ್ರಿಗೆ ಜೀವದ ಬಗ್ಗೆ ವ್ಯಾಮೋಹ ಇರೋದ್ರೆ, ಜಂಬೂ ದ್ವೀಪ ನವಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ, ಎರಡಾಳಿನ ಭಾಷೆ ದೇವನದು, ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು. ಸತ್ಯದ ಕೂರಲ್ಲಗನೆ ತಿಳಿದು ಸದ್ಭಕ್ತರು ಗೆದ್ದರು ಕಾಣ ಅಂತ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ತಾರೆ. ಸತ್ಯದ ಕೂರಲಗು ತುಂಬಾ ಗಟ್ಟಿಯಾದದ್ದು. ಇದಕ್ಕೆ ಅನೇಕ ನೈತಿಕ ಬಲಗಳಿವೆ. ಹಾಗಾಗಿ ಸತ್ಯವನ್ನ ಹೇಳುವವರು ಹೆದರುವ ಅವಶ್ಯಕತೆ ಇಲ್ಲ. ಅಸತ್ಯವೇ ತೊನೆದಾಡುತ್ತಿರುವಾಗ ಸತ್ಯ ಯಾಕ ಹಿಂದೆ ಸರಿಬೇಕು? ಸತ್ಯವನ್ನ ನಾವು ಧೈರ್ಯವಾಗಿ ಹೇಳುವಂತಹ ಒಂದು ಛಲಗಾರಿಕೆ ನಮ್ಮಲ್ಲಿ ಬೇಕು. ಛಲ ಬೇಕು ಶರಣಂಗೆ ಹಿಡಿದುದ ಬಿಡನೆಂಬ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವಂತ. ಈ ಛಲಗಾರಿಕೆ ನಮ್ಮೊಳಗಡೆ ಇದ್ರೆ ಮಾತ್ರ ಸತ್ಯವನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಬರ್ತದೆ. ಇಲ್ಲದೆ ಇದ್ರೆ ಸತ್ಯ ಪ್ರತಿಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸಹಜವಾಗಿ ಮೊನ್ನೆ ಯಾವುದೋ ಕಡೆ ಹೊರಟಿದ್ದೆ, ಒಂದ್ ಕಡೆ ದಾರಿಲಿ ಒಬ್ಬ ದಾರಿ ಹೋಗ ನಿಂತಿದ್ದ ಆತನನ್ನ, ಸರ್ ನನ್ನ ಅಲ್ಲಿ ತಗ ಡ್ರಾಪ್ ಮಾಡ್ರಿ ಅಂತ ವಿನಂತಿ ಮಾಡಿಕೊಂಡ. ಆತನನ್ನ ಗಾಡಿಯಲ್ಲಿ ಕೂರ್ಸ್ಕೊಂಡು ಹಾಗೆ ಹೊರಟೆ. ಸಹಜವಾಗಿ ಆತ ಕೇಳಿದೆ, ಸರ್ ನೀವು ಏನ್ ಮಾಡ್ತಾ ಇದ್ದೀರಿ? ಸರ್ ನಾನು ವಿಜ್ಞಾನದ ಶಿಕ್ಷಕ.
ಎಷ್ಟು ವರ್ಷಗಳಿಂದ ಇದ್ದೀರಿ ಸರ್? ಸರ್ ಡ್ಯೂಟಿಯಲ್ಲಿ ಇದ್ದು 30 ವರ್ಷ ಆಯ್ತು ಸರ್ ಅಂದೆ. ಇಲ್ಲಿಗೆ ಹೊರಟಿದ್ರಲ್ಲ ಸರ್ ಈ ರಾತ್ರಿಯಲ್ಲಿ ಅಂತ ಕೇಳಿದೆ. ಒಂದು ಗುಡಿ ಇದೆ ಸರ್, ಆ ಗುಡಿಗೆ ಇದು ಅಮಾವಾಸ್ಯೆ ಅಲ್ಲ, ಅಮಾವಾಸ್ಯೆಗೆ ಹೊರಟಿದ್ದೇನೆ ಅಂತ ಹೇಳಿದೆ. ಓ ಸರಿ, ನಾನು ಅವ್ರಿಗೊಂದು ಪ್ರಶ್ನೆ ಕೇಳಿದೆ, ಕೊಡುವವನು ದೊಡ್ಡವನು ಇಸ್ಕೊಳ್ಳೋವನು ದೊಡ್ಡವನು ಅಂತ ಕೇಳಿದೆ. ಸರ್ ಎಂತಕ್ಕೆ ಮಾತು ಕೇಳ್ತಿರಲ್ಲ ಸರ್, ಇದು ಕೊಡುವವ ದೊಡ್ಡವ ಸರ್, ಇಸ್ಕೊಳ್ಳೋರು ಹೆಂಗೆ ದೊಡ್ಡವ ಆಗ್ತಾನೆ ಅಂತ ಕೇಳಿದ್ರು. ಆಮೇಲೆ ಮತ್ತೊಂದು ವಾಚ್ಯ ರೀತಿಯ ಒಂದು ಮಾತನ್ನ ಕೇಳಿದೆ, ದುಡ್ಡು ಇರೋವನು ದೊಡ್ಡವನು, ದುಡ್ಡು ಇಸ್ಕೊಳ್ಳೋವನು ದೊಡ್ಡವನು ಅಂತ ಕೇಳಿದೆ. ಸರ್ ದುಡ್ಡು ಇಸ್ಕೊಳ್ಳೋವನು ಭಿಕಾರಿ, ದುಡ್ಡು ಕೊಡೋವನು ಶ್ರೀಮಂತ ಅಂತಂದ. ಸಹಜವಾಗಿ ನಾನು ಕೇಳಿದೆ, ಸರ್ ನೀವು ಯಾವ ದೇವಸ್ಥಾನಕ್ಕೆ ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಹೋಗ್ತಿರಲ್ಲ, ಅಲ್ಲಿ ದುಡ್ಡು ಕೊಟ್ಟು ಬಂದಿದ್ದೀರೋ ತಕ್ಕೊಂಡು ಬಂದಿರೋ ಅಂತ ಕೇಳಿದೆ. ಆ ವ್ಯಕ್ತಿ ಹೇಳಿದೆ ನನಗೆ, ಸರ್ ನಾನು ದುಡ್ಡು ಕೊಟ್ಟು ಬಂದೀನಿ ಸರ್. ಹಾಗಾದ್ರೆ ಭಿಕಾರಿ ಯಾರು, ಶ್ರೀಮಂತನ ಯಾರು ಅಂತ ನಾ ಕೇಳಿದೆ. ಅವರಿಗೆ ಉತ್ತರ ಹೇಳಲಿಕ್ಕೆ ಯಾವುದೇ ರೀತಿಯ ಸಮಂಜಸ ಪದಗಳು ಹೊಳಿಲಿಲ್ಲ. ಹಾಗಾಗಿ ಆ ಮೈಸ್ಟ್ರು ಏನು ಹೇಳಿದ್ರು ಅಂದ್ರೆ, ನಾನು ವಾಪಸ್ ಊರಿಗೆ ಹೋಗ್ಲಾ ಸರ್ ಅಂತ ನಾನು ಪ್ರಶ್ನೆ ಮಾಡಿದ್ರು. ನೋಡಿ, ಅರಿವು ಬರುವವರೆಗೂ ಅಜ್ಞಾನಿಯಾಗಿರುತ್ತಾನೆ ಮನುಷ್ಯ. ಅರಿವು ಬಂದಾಗ ಖಂಡಿತವಾಗಿಯೂ ಆ ಮನುಷ್ಯ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗ್ತಾನೆ. ಅದಕ್ಕೆ ಹೇಳಿದ್ರು ಶರಣರು, ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ಕಮಂಧದ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ ಅಂತ. ನಾವು ಸತ್ಯದೆಡೆಗೆ ನಡೀತಾ ಹೋಗ್ಬಿಟ್ರೆ ಆಟೋಮೆಟಿಕ್ ಆಗಿ ಅಸತ್ಯದ ದಾರಿ ತಂತಾನೆ ಹಿಂದಕ್ಕೆ ಸರಿತದೆ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸೋತೆನೆಂದನೆ ಬೇಡ, ಸತ್ಯನೆಂದನೆ ಬೇಡ. ಈ ಸೋಲು ಗೆಲ್ಲುಗಳನ್ನ ನೀ ಲಕ್ಷ್ಯಕ್ಕಿಟ್ಟ ನಡೆಯಬೇಡ. ನಿನ್ನ ಆತ್ಮಸಾಕ್ಷಿಯಾಗಿ ನಡೆ. ನಿನಗೆ ಗೊತ್ತು, ಅದಕ್ಕೆ ಹೇಳ್ತಾರೆ ಕುವೆಂಪು ಅವರು, ಯಾವ ಕಾಲದ ಶಾಸ್ತ್ರ ಏನು ಹೇಳಿದಾರೇನು. ಎಂತ ಸುಂದರವಾದ ಮಾತ್ರಿದು. ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನು, ಎದೆಯ ಧನಿಗೂ ಮಿಗಿಲು ಶಾಸ್ತ್ರವಿಹುದೇನು, ಎಂದೋ ಮನು ಬರೆದಿಟ್ಟಿದ ಮಗೆ ಕಟ್ಟೇನು, ಮನು ನಿನಗೆ ನೀನು. ಹೀಗೆ ಜಾಡಿಸಿ ಹೇಳ್ತಕ್ಕಂಥ ಪ್ರವೃತ್ತಿ ನಮ್ಮೊಳಗೆ ಹುಟ್ಟಿಕೊಳ್ಳುತ್ತದೆ. ಈ ಹುಟ್ಟಿಕೊಳ್ಳುವ ಮನಸ್ಥಿತಿಯನ್ನ ಶರಣರು ನಮಗೆ ತಮ್ಮ ಬದುಕಿನ ಮೂಲಕ, ವಚನಗಳ ಮೂಲಕ ಈಗಾಗಲೇ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಎಂದೂ ಕೂಡ ಸೋಲುವ ಅವಶ್ಯಕತೆಯೇ ಇಲ್ಲ. ನಾವು ಏನಿದ್ರು ಗೆಲುವು ಮತ್ತೆ ಗೆಲುವು. ಈ ಗೆಲುವಿನ ದಾರಿಯಲ್ಲಿ ನಡೆಯುವಾಗ, ಸನ್ಮಾರ್ಗದಲ್ಲಿ ನಡೆಯುವಾಗ ಸಹಜವಾಗಿ ಅನೇಕ ಎದುರುಗಳು ಬರ್ತವೆ, ಅನೇಕ ಕಷ್ಟಗಳು ಬರ್ತವೆ. ಆದರೆ ಕಷ್ಟಗಳಿಗೆ ಯಾವ ಹೆದರುವ ಅವಶ್ಯಕತೆ ಇಲ್ಲ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ DVಜಿಯವರು ಕೂಡ ಹೇಳಿದ್ದಾರೆ. ನಾವು ಹೆದರುವ ಅವಶ್ಯಕತೆ ಇಲ್ಲ, ಹೆದರಬಾರದು. ಹೆದರಿದ್ರೆ ಸಮಸ್ಯೆಗಳು ಹೋಗ್ತಾವ. ಸಮಸ್ಯೆಗಳು ಯಾರಿಗಾದ್ರೂ ನಿವೇದನೆ ಮಾಡಿಕೊಂಡ್ರೆ, ಯಾರ ದೇವರಲ್ಲೂ ನಿವೇದನೆ ಮಾಡಿಕೊಂಡ್ರೆ ಕಷ್ಟಗಳು ಹೋಗ್ಲಿಕ್ಕೆ ಸಾಧ್ಯನಿಲ್ಲ. ಅವು ಪರಿಹರಿಸಬೇಕಾದವು, ಪರಿಹಾರಗೊಳ್ಳಬೇಕಾದವು ನಮ್ಮೊಳಗನ್ನ ನಾವು ಮರೆತೀವಿ, ಹೊರಗಡೆ ನಾವು ಹುಡುಕ್ತಾ ಇದ್ದೀವಿ. ಹೊರಗಡೆ ಹೇಗಿದೆ ಅದ್ಭುತ ಪ್ರಪಂಚ, ಅಂತ ಅದ್ಭುತ ಪ್ರಪಂಚ ನಮ್ಮೊಳಗೂ ಇದೆ. ನಮ್ಮೊಳಗನ್ನ ಮರೆತಿದ್ವಿ, ಹೊರಗಡೆ ಹುಡುಕ್ತಾ ಇದ್ದೀವಿ ನಾವೆಲ್ಲ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಸ್ನೇಹ ಪ್ರೀತಿಗಳ ಕಾಣದಾದೆನೋ ನಮ್ಮೊಳಗೆ, ಹತ್ತಿರ ಬಿದ್ದರು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ನಾವು ನಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರಪಂಚವನ್ನು ಮರ್ತಿದ್ದೇವೆ, ವಸ್ತುಗಳ ಬಗ್ಗೆ ವ್ಯಾಮೋಹಿಗಳಾಗಿದ್ದೇವೆ. ಆದರೆ ವ್ಯಕ್ತಿತ್ವವನ್ನ ಆಕರ್ಷಿಸುವಲ್ಲಿ, ವ್ಯಕ್ತಿತ್ವವನ್ನ ಗಮನಿಸುವಲ್ಲಿ, ಸತ್ಯವನ್ನ ಪ್ರೀತಿಸುವಲ್ಲಿ, ಸತ್ಯವನ್ನ ಆರಾಧಿಸುವಲ್ಲಿ, ಸತ್ಯವನ್ನ ಅಪ್ಪಿಕೊಳ್ಳುವಲ್ಲಿ ಸೋತು ಬಿಟ್ಟಿದ್ದೇವೆ. ಹಾಗಾಗಿ ದೇವರನ್ನು ಹುಡುಕಾಡುತ್ತಾ ಎಲ್ಲೆಲ್ಲೋ ಹೊರಟಿದ್ದೇವೆ. ಹಾಗಾಗಿ ಕಾಕಪೋಕ ವ್ಯಕ್ತಿಗಳು ನಮ್ಮನ್ನ ಆಕರ್ಷಣೆ ಮಾಡ್ತಾ ಇದ್ದಾವೆ. ಪುಟುಗೋಸಿ ಅದು ಆತನ ಬದುಕಿ ಆತನಿಗೆ ಗೊತ್ತಿಲ್ಲ, ಎಲ್ಲೋ ದಿಶಾಬುಲ್ ಮಾಡ್ತಕ್ಕಂಥ ವ್ಯಕ್ತಿಗಳ ಹಿಂದೆ ಬೆನ್ನು ಬಿದ್ದಿದ್ದೇವೆ. ಈ ವ್ಯಕ್ತಿಗಳು ಮುಸಲ್ಮಾನರಲ್ಲೂ ಇವೆ, ಕ್ರೈಸ್ತರಲ್ಲೂ ಇವೆ, ಹಿಂದೂಗಳಲ್ಲಿವೆ, ಲಿಂಗಾಯತ ಮಠಾಧಿಪತಿಗಳು ಈ ತರ ಗಿಮಿಕ್ ಮಾಡ್ತಾ ಇದ್ದಾರೆ. ಗಿಮಿಕ್ಗಳಿಗೆ ನಾವು ಜೋತು ಬೀಳೋ ಅವಶ್ಯಕತೆ ಇಲ್ಲ. ನಾವು ಬಸವ ತತ್ವದ ಎಡೆಗೆ ಹೋಗಲೇಬೇಕಾಗಿದೆ. ಎದೆಗೆ ಬೀದ ಬಸವಣ್ಣವರು 12ನೇ ಶತಮಾನದಲ್ಲಿ ನಮ್ಮೊಳಗಡೆ ಬೀಜವನ್ನು ಬಿತ್ತಿದ್ದಾರೆ. ನಾವು ವಚನಗಳನ್ನು ಓದ್ತಾ ಇದೀವಿ ಅಂದ್ರೆ 12ನೇ ಶತಮಾನದಲ್ಲಿ ಆ ಜೀನ್ಸ್ ನಮ್ಮೊಳಗಡೆ ಬಂದಿದೆ.
ಬಹುಶಃ 12ನೇ ಶತಮಾನದಲ್ಲಿ ನಾವು ಏನಾಗಿದ್ವೋ ಗೊತ್ತಿಲ್ಲ. ಆದ್ರೆ ಇಷ್ಟು ಮಾತ್ರ ಸತ್ಯ, ಈ ವಿಚಾರಗಳಿಗೆ ನಾವು ಕಿವಿ ಕೊಡ್ತಾ ಇದ್ದೀವಿ ಅನ್ನೋರ್ಥ ನಾವು ಬದಲಾವಣೆಗೆ ಈಡಾಗ್ತಾ ಇದ್ದೇವೆ. ಬದಲಾವಣೆಯೇ ಜಗತ್ತಿನ ನಿಯಮ, ಜಗತ್ತಿನೊಳಗಡೆ ನಾವಿದ್ದೀವಿ. ಹಾಗಾಗಿ ಈ ಜಗತ್ತನ್ನ ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಗೆ ಹೇಳಿದ್ರಲ್ಲ, ಹಾಗೆಯೇ ಈ ಬದುಕನ್ನ ಜಯಿಸಲಿಕ್ಕೆ, ಈ ಬದುಕಿನಲ್ಲಿ ಸತ್ಯ ಮಾರ್ಗಿಯಾಗಿ ನಡಿಲಿಕ್ಕೆ ಮತ್ತು ನಿಸ್ವಾರ್ಥದಿಂದ ಬದುಕಲಿಕ್ಕೆ, ಸನ್ಮಾರ್ಗದಲ್ಲಿ ನಡಲಿಕ್ಕೆ ಮತ್ತು ಎಲ್ಲಿಯೇ ಇವನಾರವನೆನ್ನದೆ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸೆಯ ಕೂಡಲ ಸಂಗಮ ದೇವಂತ ಮಾತಾಡ್ಲಿಕ್ಕೆ ಮತ್ತು ಆ ರೀತಿ ಕ್ರಿಯೆಯಲ್ಲಿ ನಾವು ಒಳಪಡ್ಲಿಕ್ಕೆ ಬಸವಣ್ಣವರ ವಚನಗಳನ್ನು ನಾವು ಓದಲೇಬೇಕಾಗ್ತದೆ. ಓದಿದವನಿಗೆ ಮಾತ್ರ ಸಿದ್ಧಿಸದೆ ಹೊರತು ಸುಮ್ಮನೆ ಕುಳಿತವರಿಗೆ ಈ ಸಾಹಿತ್ಯ ಸಿದ್ಧಿಸುವುದಾಗಲಿ, ಈ ಬದುಕು ಸಿದ್ಧಿಸುವುದಾಗಲಿ ಸಾಧ್ಯ ಇಲ್ಲ. ಆದ್ರೆ ಇಷ್ಟು ಮಾತ್ರ ಸರಿ, ಒಂದೇ ಒಂದು ಸಲ ನೀವು ತೆರೆದುಕೊಳ್ಳ್ರಿ. ನೀವು ತೆರೆದುಕೊಳ್ಳುವ ಮೂಲಕ ವಚನ ಸಾಹಿತ್ಯವನ್ನ ನೀವು ಗೌರವಿಸಿ ಪ್ರೀತಿಸುವನ್ನ ಕಲಿರಿ. ಅದು ನಿಮ್ಮೊಳಗಡೆ ಒಂದು ಬದಲಾವಣೆಯನ್ನ ತರ್ತದೆ ಅಂತ ಇಷ್ಟು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ನಿರಾಶವಾದಿಯಾಗುವ ಯಾವ ಸಂದರ್ಭಗಳು ಇವತ್ತಿಲ್ಲ. ಬಸವಾದಿ ಶರಣರ ಕುರಿತು ಅವರ ವಿಚಾರಗಳನ್ನ, ಅವರ ಘನತೆ ಗೌರವಗಳನ್ನ ಪ್ರೀತಿಸ್ತಕ್ಕಂಥ, ಎತ್ತಿ ಹಿಡಿತಕ್ಕಂಥ ಯುವಕರ ಸಹಸ್ರ ದಂಡೆ ನಮ್ಮ ಕಣ್ಣ ಮುಂದಿದೆ. ಎದೆಗೆ ಬಿದ್ದ ಅಕ್ಷರ ವಿಫಲ ಆಗೋಕೆ ಸಾಧ್ಯನೇ ಇಲ್ಲ ಅನ್ನುವ ಮಾತುಗಳನ್ನ ಒತ್ತಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳನ್ನ ನಾನು ಮುಗಿಸ್ಲಿಕ್ಕೆ ಬಯಸ್ತೇನೆ. ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.